ಬಂಧುಗಳೇ ನಮಸ್ಕಾರ. ನಾವಿವತ್ತು ಗಡಿ ಆನಂದವನದಲ್ಲಿ 2ನೇ ದಿವಸದ ಕಾರ್ಯಕ್ರಮಕ್ಕೆ ಚಾಲನೆ ಶುರುವಾಗಿದೆ. ಈಗ ನಮ್ಮಲ್ಲಿ ಶ್ರೀನಿವಾಸ ಶಿವಪೂಜಿ ಅವರು ಇದ್ದಾರೆ ನಮ್ಮೊಟ್ಟಿಗೆ. ಅವರು ಇಲ್ಲಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಇಲ್ಲೇ ಓದಿ ಇವರದೇ ಆತಕ್ಕಂಥ ಆಶ್ರಮ ಮುಂತಾದ ಕಾರ್ಯಕ್ರಮಗಳು ಮತ್ತು ಅವ್ರದ್ದೇ ಆದ ಜ್ಯೋತಿಷ್ಯ ಎಲ್ಲ ನಡೆಸ್ತಾ ಬಂದಿದ್ದಾರೆ. ಅವರು ಈ ಅಗಡಿ ಆನಂದವನದಲ್ಲಿ ನಡೆತಕ್ಕಂಥ 178ನೇ ಜಯಂತ್ಯೋತ್ಸವದ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಆನಂದವನ ಅಗಡಿ, ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆ. ಶ್ರೀ ಕ್ಷೇತ್ರದಲ್ಲಿ ಶೇಷಾಚಲ ಸದ್ಗುರುಗಳು ಅಂಥೇಳಿ ಸುಮಾರು 178 ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಜನ್ಮವನ್ನು ತಾಳಿ ಹಾವನೂರು ಹನುಮಂತಗೌಡರು ಹಾಕಿಕೊಟ್ಟಂಥ ಒಂದು ಸಂಸ್ಥಾನದ ಅಡಿಯಲ್ಲಿ ಈ ಕರ್ಮಭೂಮಿಯನ್ನು ಆರಿಸಿಕೊಂಡು ಇದನ್ನು ತಪಭೂಮಿಯನ್ನಾಗಿ ಅವರು ಪರಿವರ್ತಿಸಿ ಇಲ್ಲಿ ಆಗಿನ ಕಾಲದಲ್ಲಿ ಚತುರ್ವೇದ ಪಾಠಶಾಲೆ ನಡೀತಾ ಇತ್ತು. ಈಗ ಸದ್ಯದಲ್ಲಿ ಶುಕ್ಲ ಯಜುರ್ವೇದ ಕಣ್ವಶಾಖೀಯ ಪಾಠಶಾಲೆ ಇಲ್ಲಿ ನಡೀತಾ ಇದೆ. ಮತ್ತು ಇಲ್ಲಿಯ ವೈಶಿಷ್ಟ್ಯತೆ ಏನು ಅಂತ ಕೇಳಿದರೆ ಎಲ್ಲವೂ ಸೇವೆಯಿಂದಲೇ ನಡೀತದೆ. ಸೇವಾಧರ್ಮ ಪರಮಗಹನೋ ಯೋಗಿನಾಮಪ್ಯಗಮ್ಯ ಎನ್ನುವ ಹಾಗೆ ಈ ಕ್ಷೇತ್ರವನ್ನು ಕೇವಲ ನಾವು ಸೇವೆಯಿಂದ ಮಾತ್ರ ಗುರುತಿಸ್ತೇವೆ. ಹೇಗೆ ಅಂತೇಳಿ ಕೇಳಿದರೆ ಇಲ್ಲಿ ಪ್ರತಿನಿತ್ಯವೂ ಅಂದರೆ ಪ್ರತಿ ಉತ್ಸವದಲ್ಲಿಯೂ ಕೂಡ ಶುಕ್ಲ ಯಜುರ್ವೇದ ಕಣ್ವಶಾಖೀಯ ಸಂಹಿತಾ ಹೋಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಸುಮಾರು 2012ನೇ ಇಸ್ವಿಯಲ್ಲಿ ಈ ಪಾಠಶಾಲೆ ಶತಮಾನೋತ್ಸವವನ್ನು ಕಂಡಿದೆ. ಈಗ ಸುಮಾರು 118 ವರ್ಷಗಳನ್ನು ದಾಟಿ 19ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. 5 ದಿನಗಳ ಪರ್ಯಂತರವಾಗಿ ಈ ಕ್ಷೇತ್ರದಲ್ಲಿ ಶೇಷಾಚಲ ಸದ್ಗುರುಗಳ ಜಯಂತಿ ಉತ್ಸವ ನಡೀತಾ ಇದೆ. ಜಯಂತಿ ಉತ್ಸವವನ್ನು ಪೂಜ್ಯರು ನಿರಾಕರಿಸಿದರೂ ಕೂಡ ನಾರಾಯಣ ಭಗವಾನರಂತರ ದಿಗ್ಗಜರ ಶಿಷ್ಯರ ಒಂದು ಇಚ್ಛೆಗೋಸ್ಕರವಾಗಿ ನಾವು ನಿಮ್ಮ ಜನ್ಮೋತ್ಸವ ನಿಮಿತ್ತವಾಗಿ ನಾವು ಅನ್ನದಾನವನ್ನು ಮಾಡ್ತೀವಿ, ಅತಿಥಿ ಸೇವೆಯನ್ನು ಮಾಡ್ತೀವಿ ಅಂಥೇಳಿ ಅವರು ಒತ್ತಾಯಿಸಿದಾಗ ಅವರು ಈ ಕ್ಷೇತ್ರದಲ್ಲಿ ಹಾಗಾದರೆ ಅನ್ನದಾನ ನಡೀತದಂದರೆ ನಾನು ಹುಟ್ಟುಹಬ್ಬ ಮಾಡಿರಿ ಅಂಥೇಳಿ ಅವರು ಅನುಮತಿಯನ್ನು ನೀಡಿದಾಗ ಇಲ್ಲಿ ಕೇವಲ ಅನ್ನದಾನವೇ ಅನ್ನಬ್ರಹ್ಮ ಅಂತಲೂ ಕೂಡ ಈ ಕ್ಷೇತ್ರವನ್ನು ಕರೀತಾ ಇದ್ದಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿ ಅನುಚಾನವಾಗಿ ವೇದ ಪಾಠಶಾಲೆ ನಡೀತಾ ಇದೆ. ಈಗಲೂ ಕೂಡ ಇಲ್ಲಿ ಹಿಂದೆ ಕಾಣ್ತಕ್ಕಂಥ ಇದೇನು ಬಿಲ್ಡಿಂಗ್ ಇದೆ ಇದಷ್ಟು ಕೂಡ ಪಾಠಶಾಲೆಗೆ ಸಂಬಂಧಪಟ್ಟಂಥ ಬಿಲ್ಡಿಂಗು. ಈಗ ಸದ್ಯದಲ್ಲಿ ಸುಮಾರು 10 ಜನ ವಿದ್ಯಾರ್ಥಿಗಳು ಈಗಿದ್ದಾರೆ. ನಾನೂ ಕೂಡ ಇಲ್ಲಿಯ ಪಾಠಶಾಲಾ ವಿದ್ಯಾರ್ಥಿ. ಸುಮಾರು 11 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಶುಕ್ಲ ಯಜುರ್ವೇದ ಕಣ್ವಶಾಖೀಯ ಅಧ್ಯಯನವನ್ನು ಮಾಡಿ ಈಗ ನನ್ನದೇ ಆದಂಥ ಈ ಪಕ್ಕದಲ್ಲಿ ಬೂದಗಟ್ಟಿ ಎಂಬತಕ್ಕಂಥ ಒಂದು ಗ್ರಾಮದಲ್ಲಿ ನನ್ನದೊಂದು ಸ್ವಂತ ಆಶ್ರಮ, ಜ್ಯೋತಿಷಾಲಯ ಹೀಗೆಲ್ಲ ನಡೆಸ್ತಾ ಬಂದಿದ್ದೇನೆ. ಆದರೆ ನಾವು ಈ ಕ್ಷೇತ್ರಕ್ಕೆ ಚಿರಋಣಿಯಾಗಿ ನಡ್ಕೊಳ್ತಾ ಇದ್ದೇವೆ. ಯಾಕಂದರೆ ಇಲ್ಲಿ ನಾವು ಓದಿ ಇವತ್ತಿನ ದಿವಸ ನಾವು ಸಮಾಜದಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಶೇಷಾಚಲ ಸದ್ಗುರುಗಳು ನಮಗೆ ಕೃಪಾಶೀರ್ವಾದವನ್ನು ಮಾಡಿದ್ದಾರೆ. ಅಂಥ ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಇವತ್ತಿನ ದಿವಸ ಇಲ್ಲಿ ಪಾಲ್ಗೊಂಡಿರೋದೇ ನಮ್ಮ ಪೂರ್ವ ಜನ್ಮದ ಸುಕೃತ ಅಂತೇಳಿ ನಾನು ಹೇಳ್ತಾ ಈ ಕ್ಷೇತ್ರದ ಬಗ್ಗೆ ಇವತ್ತಿನ ದಿವಸ 2ನೇ ದಿವಸ ಶೇಷಾಚಲ ಸದ್ಗುರುಗಳ ಜಯಂತಿ ಉತ್ಸವ ನಡೀತಾ ಇದೆ. ಇದರಲ್ಲಿಯೂ ಕೂಡ ಸಂಹಿತಾ ಸ್ವಾಹಾಕಾರ ಹೋಮ ಈ 2ನೇ ದಿವಸದ ಹೋಮವು ಕೂಡ ಪ್ರಾರಂಭವಾಗಿದೆ. ಬೆಳಗಿನಿಂದ ಕಾಕಡಾರತಿ ನಡೀತಾ ಇದೆ. ಅಲ್ಲದೆ ಅದಾದ ನಂತರ ಬೆಳಗಿನ ಪಂಚಾಮೃತ ಅಭಿಷೇಕದ ಪೂಜೆ ಮತ್ತು ಮಧ್ಯಾಹ್ನದವರೆಗೂ ಕೂಡ ಇಲ್ಲಿ ರುದ್ರಾಭಿಷೇಕ ಕೂಡ ಪ್ರಾರಂಭವಾಗ್ತಾ ಇದೆ. ಇನ್ನು ಮುಂದೆ ಪುರಾಣ, ಸಂಗೀತ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಮಧ್ಯಾಹ್ನದಲ್ಲಿ ಇಲ್ಲೊಂದು ವಿಶೇಷತೆ ಏನು ಅಂತ ಹೇಳಿ ಕೇಳಿದರೆ ಎಲ್ಲ ಸದ್ಭಕ್ತರು ಕೂಡ ಶರ್ಟು ಬನಿಯನ್ನು ಹಾಕಿಕೊಳ್ಳದೆ ಇಲ್ಲಿ ಊಟಕ್ಕೆ ಕೂತ್ಕೊಳ್ತಾರೆ. ಗಂಟೆ ಹೊಡೆದ ಮೇಲೆ ಭೋಜನ ಪ್ರಾರಂಭ ಮತ್ತು ಗಂಟೆ ಹೊಡೆದ ಮೇಲೆ ಊಟದಿಂದ ಏಳೋದು. ಪ್ರತಿಯೊಂದು ಉಪ್ಪು ಚಟ್ನಿ ಬಡಿಸ್ಲಿಕ್ಕೂ ಕೂಡ ಇಲ್ಲಿ ಗಂಟೆಯ ಒಂದು ಅನುಕರಣೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಈ ಕ್ಷೇತ್ರದ ಒಂದು ಮಹಿಮೆ ನಡೀತಾ ಇದೆ. ಮತ್ತು ಇಲ್ಲಿ ಸಾಯಂಕಾಲದಲ್ಲಿ ಪಲ್ಲಕ್ಕಿ ಸೇವೆ, ಉತ್ಸವ ಎಲ್ಲವೂ ಕೂಡ ನಡೀತಾ ಇರ್ತದೆ. ಹೀಗೆ ಸಾಯಂಕಾಲ ಅಷ್ಟಾವಧಾನ ಮತ್ತು ರಾತ್ರಿ ಸಂಗೀತ ಸೇವೆ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಪ್ರತಿ ವರ್ಷವೂ ಕೂಡ 5 ದಿನಗಳ ಪರ್ಯಂತರ ಮಾಡಿ 6ನೇ ದಿವಸ ಶೇಷಾಚಲ ಸದ್ಗುರುಗಳ ವೇದ ಸಂಸ್ಕೃತ ಪಾಠಶಾಲೆಯ ವಾರ್ಷಿಕೋತ್ಸವವನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಹೀಗೆ 5-6 ದಿವಸಗಳ ಪರ್ಯಂತರ ಈ ಶೇಷಾಚಲ ಸದ್ಗುರುಗಳ ಉತ್ಸವ ನಡೀತಾ ಇದೆ. ಧನ್ಯವಾದಗಳು. ನಾನು ಶ್ರೀನಿವಾಸ ಭಾರದ್ವಾಜ್ ಜೋಶಿಯವರೊಂದಿಗೆ ಅಗಡಿ ಆನಂದವನ ಹಾವೇರಿ.